ಸುಮಾರು ಒಂದು 46,000 ಮನೆಗಳಿಗೆ ಶೋಕಾಸ್ ತೋಟನ್ನ ಡ್ರೋನ್ ಮೂಲಕವಾಗಿ ಶೋಕಾಸ್ ತೋಟನ್ನ ಕೊಡ್ತಾ ಇದ್ದಾರೆ. ನನ್ನ ಮತಕ್ಷೇತ್ರದಲ್ಲೂ ಕೂಡ 3ರಿಂದ 4 ಸಾವಿರ ಮನೆಗಳಿಗೆ ಡ್ರೋನ್ ಮೂಲಕ ಟ್ಯಾಕ್ಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಪ್ರತಿ ಮನೆಗಳಿಗೆ SMS ಮೂಲಕ ಮತ್ತು IVRS ಫೋನ್ ಕರೆ ಮೂಲಕ ಟ್ಯಾಕ್ಸನ್ನು ಕಟ್ಟಬೇಕು. ಸುಮಾರು 7ರಿಂದ 8 ವರ್ಷ ಏನು ಬಾಕಿ ಟ್ಯಾಕ್ಸನ್ನು ನೀವು ಉಳಿಸ್ಕೊಂಡಿದ್ದೀರಾ, ನೀವು ಮಹಾನಗರ ಪಾಲಿಕೆಗೆ ಈ GBAಗೆ ಏನು ಮೋಸವನ್ನು ಮಾಡಿದ್ದೀರಾ, ಟ್ಯಾಕ್ಸನ್ನು ಸರಿಯಾಗಿ ಕಟ್ತಾ ಇಲ್ಲ, ನೀವು ಮುಚ್ಚಿಟ್ಟಿದ್ದೀರಾ ಅಂದ್ಬಿಟ್ಟು ಡ್ರೋನ್ ಮೂಲಕ ಟ್ಯಾಕ್ಸನ್ನು ಇವತ್ತು ಕೊಡುವಂಥದ್ದು ಭಾಳ ದೊಡ್ಡ ಒಂದು ಆತಂಕವಾಗಿದೆ. ಮಾನ್ಯ ಅಧ್ಯಕ್ಷರೇ, ಈ ಹಿಂದೆ ನಾವುಗಳು SAS ಮೂಲಕ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯನ್ನು ಹಿಂದೆ ಮಹಾನಗರ ಪಾಲಿಕೆ ಹಿಂದೆ ಮಾಡಿತ್ತು. ಅದಾದಮೇಲೆ ಮತ್ತು ನಮ್ಮ 2,000 ಎಂಪ್ಲಾಯೀಸು DCಗಳಿದ್ದಾರೆ, ROಗಳು, AROಗಳು, TIಗಳು ಎಲ್ಲರೂ ಮನೆ ಮನೆಗೆ ಹೋಗಿ ಚೆಕ್ ಮಾಡಿಸಿ ತೆರಿಗೆಯನ್ನು ಕಟ್ಟೋವಂಥ ಸಿಸ್ಟಮ್ ಆಯಿತು. ಇದಾದಮೇಲೆ OTS ಮೂಲಕ ಮಾಡಿದ್ರು, ಒನ್ ಟೈಮ್ ಸೆಟ್ಲ್ಮೆಂಟು. ಅದಾದಮೇಲೆ ಕೂಡ ಮತ್ತೆ ಈ ಡ್ರೋನ್ ಮೂಲಕ ಇವತ್ತು ಏನಾಗಿದೆ ಮಾನ್ಯ ಸಚಿವರೇ, ಇವತ್ತು ಒಂದು ಸಜ್ಜ ಬಂದರೆ ಸಜ್ಜಾಗೂ ಟ್ಯಾಕ್ಸ್ ಹಾಕುವಂಥ ಕೆಲಸ, ಓಪನ್ ದ ಸ್ಕೈ ಅದನ್ನ ನಾವು ಮನ್ನಾ ಮಾಡಬೇಕದು. ಮನೆ ಮುಂದೆ ಸಜ್ಜಲ್ಲೂ ತೊಗೊಳುತ್ತೆ ಡ್ರೋನು, ಮೇಲೆ ಟಾಪಲ್ಲಿ ನೀರಿನ ಟ್ಯಾಂಕ್ ಇದ್ದರೆ ಅದಕ್ಕೂ ಕೂಡ ಇವತ್ತು ಟ್ಯಾಕ್ಸ್ ಕೊಡಬೇಕು ಅಂತ ಸುಮಾರು ಒಂದು ಮನೆಗೆ 7ರಿಂದ 8 ಲಕ್ಷ 7ರಿಂದ 8 ಲಕ್ಷ 10 ಲಕ್ಷ ಒಂದು ಮನೆಗೆ 30 ಲಕ್ಷ ಬಂದಿದೆ. ದಯಮಾಡಿ ನಾವು ಕೇಳ್ಕೊಳ್ಳೋದಷ್ಟೇ, ದಯಮಾಡಿ ಇದ್ರ ಬಗ್ಗೆ ಒಂದು ಈ ನಾಯ ಆ್ಯಪನ್ನು ಮಾಡಿದ್ರಿ ಮಾನ್ಯ ಅಧ್ಯಕ್ಷರೇ. ಟ್ಯಾಕ್ಸ್ ಕೇಳಿಸ್ಕೊಂಡ್ರೆ ಒಳ್ಳೇದು. ಈ ನಾಯ ಆಪ್ ಆಯಿತು, ಆಪ್ ಮೂಲಕ ಮಾಡಕ್ಕೆ ಹೋಗಿ ಓಪನ್ನೇ ಆಗ್ತಿಲ್ಲ, ಆಪ್ ಓಪನ್ನೇ ಆಗ್ತಿಲ್ಲ. ಎಲ್ಲಿ ಹೋಗಿ ಮನವಿ ಮಾಡಬೇಕು? ದಯಮಾಡಿ ಬಹಳ ಆತಂಕಕರವಾಗಿದೆ, ದಯಮಾಡಿ ಉತ್ತರ ಕೊಡಬೇಕು ಅಂತ ಕೇಳ್ತೀನಿ. ಮಾತಾಡಲ್ಲ, ನಾನು ಉತ್ತರ ಬರಲಿ. ಒಂದು ಎದ್ದಿರುವ ಒಂದು ವಿಷಯ, ಬಹಳ ಹಿಂದೆ ನಾನು ಕಾರ್ಪೊರೇಟರ್ ಆಗಿದ್ದಾಗ ಒಂದು ರಿವಿಷನ್ ಆಫ್ ಟ್ಯಾಕ್ಸ್ ಅಂತ ಒಂದು ತಂದಿದ್ರು, ರಿವಿಷನ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತ. ಆಗ ನಾವೆಲ್ಲ ಹೋರಾಟ ಮಾಡಿ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದು ನಡ್ಕೊಂಡು ಬಂದಿದೆ. ಈಗ ಒಂದ್ಸಲ ಟ್ಯಾಕ್ಸು ನೀವು ಫಿಕ್ಸ್ ಮಾಡಿ ಕಟ್ಟಿದ ಮೇಲೆ ನನ್ಗೆ ಗೊತ್ತಾಗುತ್ತೆ ಕಾರ್ಪೊರೇಷನ್ಗೆ ಸರ್ಕಾರಕ್ಕೆ ಹೆಚ್ಚು ದುಡ್ಡು ಬೇಕು, ಎಲ್ಲ ಆದಾಯಗಳನ್ನ ಹುಡುಕ್ಬೇಕು. ಅದಕ್ಕೋಸ್ಕರ ಈ ರೀತಿ ಮತ್ತೊಂದು ಸಲ ಸರ್ವೆ ಮಾಡಿಸಿ ನಿಮ್ಮ ಸೆಟ್ ಬ್ಯಾಕು, ಪಾರ್ಕಿಂಗ್ ಸ್ಪೇಸು, ಮೇಲ್ಗಡೆ ರೂಫು ಎಲ್ಲದಕ್ಕೂ ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತ ಹಾಕಿ, ಅದು ರಿಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಇಂದ ಹಾಕಿ, ಇದು ರಿವಿಷನ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಇದೇನು ಮಾಡ್ತಾ ಇದ್ದಾರೆ, ಇದು ನಿಜವಾಗ್ಲೂ ಕೂಡ ಒಂದು ಟ್ಯಾಕ್ಸ್ ಟೆರರಿಸಮೇ, ಇದು ಪ್ರಾಪರ್ಟಿ ಟ್ಯಾಕ್ಸ್ ಟೆರರಿಸಮೇ ಇವತ್ತು ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಸಾಮಾನ್ಯ ನಾಗರಿಕ ಇವತ್ತು ಅಲಿಬೇಕು, ಅದು ಅಲ್ಲೋದ್ರಕ್ಕಾಗೋದಿಲ್ಲ, ಅವ್ನು ಮತ್ತೆ ಅಪ್ಲೈ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಉಪಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು, ಈಗಾಗಲೇ ನಾಗರಿಕರು ಬಸ್ ಹೊಳೆದಿದ್ದಾರೆ ಬೇರೆ ಬೇರೆ ಸಮಸ್ಯೆಯಿಂದ. ಈ ಒಂದು ಹೊಸದೇನು ಒಂದು ಹೊಸ ಟ್ಯಾಕ್ಸ್ನ ಹೊಸ ಸ್ವರೂಪದಿಂದ ತಂದು ನೀವು ಹೇಳಿದ್ದೀರಾ ಹೆಚ್ಚುವರಿ ತೆರಿಗೆ ಮತ್ತು ದಂಡವನ್ನು ವಿಧಿಸುತ್ತಿರುವುದಿಲ್ಲ ಅಂತ ಹೇಳಿದ್ದೀರಾ. ಆದರೆ ಹೊಸದಾಗಿ ನೀವೇನು ಮಾಡಿ ಏರಿಸ್ತಾ ಇದ್ದೀರಾ, ಎಷ್ಟು ಏರಿಸ್ತಾ ಇದ್ದಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, ಎಷ್ಟಿತ್ತೋ ಎಷ್ಟಿದೆ ಅಂತ. ಅದು ನಿಜವಾಗ್ಲೂ ಕೂಡ ನಾಗರಿಕರಿಗೆ ಬಹಳ ತೊಂದರೆ ಕೊಡೋದು, ಇದನ್ನ ವಾಪಸ್ ತಗೊಳ್ಬೇಕು ಅಂತ ಹೇಳ್ತೀನಿ. ಅಧ್ಯಕ್ಷೆ, ರಾಮಮೂರ್ತಿ ಅವರು ಕಾರ್ಪೊರೇಟರ್ ಆಗಿದ್ದವರು, ಸುರೇಶ್ ಕುಮಾರ್ ಕಾರ್ಪೊರೇಟರ್ ಆಗಿದ್ದವರು, ಇವರೆಲ್ಲ ಇವರು 7 ಸತಿ ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಯಾವುದೋ ದ್ರೋಣ್ ಮುಖಾಂತರ ನೋಟಿಸ್ ಎಲ್ಲೂ ಹೋಗ್ತಾ ಇಲ್ಲ, ಗಾಬರಿ ಆಗೋಯ್ತು. ರಾಮಮೂರ್ತಿ ಅಲ್ಲ, ಅವ್ರು ಹೇಳೋದು ಡ್ರೋನ್ ಸರ್ವೆ ಆಗ್ತಾ ಇದೆ. ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ತಂದವನೇ ನಾನು ಫಸ್ಟ್. ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ನಮ್ಮ ಕೃಷ್ಣ ಬೈರೇಗೌಡ ಕಾನ್ಸ್ಟಿಟ್ಯೂನ್ಸಿಲಿ ಫಸ್ಟು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದವ್ರು ನಾನು. ಇದು ಯಾಕೆ ಬಂತು ಅಂತಂದ್ರೆ, ಸರಿಯಾಗಿ ಈಗ 1 ಫ್ಲೋರ್ ಕಟ್ತವ್ರು
ಡಿಕ್ಲೇರ್ ಮಾಡಿಕೊಂಡು 2 ಫ್ಲೋರ್ ಮಾತ್ರ ಇರೋರು ಒಂದೇ ಫ್ಲೋರ್ ಮಾಡ್ತಾ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ. ತಮಗೊಂದು ಏನು ಆತಂಕ ಇದೆ ಅಂತಂದ್ರೆ ಸಜ್ಜಕ್ಕೆ ಮೆಟ್ಲಿಗೆ ಆಗ್ತಾ ಇದೀವಿ ಅಂತ. ಐ ಆಮ್ ಟೆಲಿಂಗ್ ಯು, ಸಂಚ ಮೆಟ್ಲು ಯಾವ್ದಿದ್ರು ಕೂಡ ಹಾಕೋಂಥ ಅವಕಾಶ ಬರುವುದಿಲ್ಲ. ಅಂತದೇನಾದ್ರು ಆಡಿತ್ತು ಅಂತಂದ್ರೆ ನಾನು ವಿಡ್ರಾ ಮಾಡೋಕ್ಕೂ ರೆಡಿ ಇದ್ದೀನಿ. ನಂಬರ್ 1. ನಂಬರ್ 2 ಏನು ಹೇಳ್ತಾ ಇದ್ರೆ, ನಾವೇ ಅದನ್ನ ಲಾಸ್ಟ್ ಟೈಮು ನಾನು ರಿವ್ಯೂ ಮಾಡಿದ್ದೀನಿ. ನೀವೇನು ನಿಮ್ಮ ಸರ್ಕಾರದಲ್ಲಿ ಏನೋ 2020ರಲ್ಲಿ ಏನೋ ಕಾನೂನು ತೆಗೆದುಕೊಂಡು ಬಂದಿದ್ದೀರಿ, ಅದೇ ಕಾನೂನನ್ನ JBಗೆ ಟ್ರಾನ್ಸ್ಫರ್ ಮಾಡಿದ್ರು. ಈಗ ನಾನು ಬಂದ ಮೇಲೆ ಇದನ್ನ ಸ್ವಲ್ಪ ಜಾಸ್ತಿ ಆಯ್ತು ಅಂತೇಳಿ 1 ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ತಂದು 100% ಪೆನಾಲ್ಟಿ ಇದನ್ನ 50% ಪೆನಾಲ್ಟಿಗೆ ಅಂತ ಅಂದ್ಬಿಟ್ಟು ತಂದು ಅದಕ್ಕೂ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಸೊ ಅದರಿಂದ ನಾವು ಡಬಲ್ ಮಾಡೋಂಥದ್ದಿಲ್ಲ. ನೀವು ಡಬಲ್ ಟೈಮು 2% ಅಂತ ಹಾಕ್ಬಿಟ್ಟಿದ್ರಿ, ಅದನ್ನು ತೆಗೆದ್ಬಿಟ್ಟು ಬೇಡ 2% 9% ಟ್ಯಾಕ್ಸ್ನ ಹಾಕೋಣ ಅಂತೇಳಿ ಅದಕ್ಕೂ ಕೂಡ ಕಡಿಮೆ ಮಾಡಿ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಯಾರಿಗಾರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅರ್ಜಿ ಕೊಟ್ರೆ ಈಗೂ ಕೂಡ ಪ್ರತಿಯೊಂದು ಮನೆಗೆ ಹೋಗಿ ಪರ್ಸನಲ್ ಆಗಿ ವಿಸಿಟ್ ಮಾಡಿಬಿಟ್ಟು ಅವ್ರನ್ನೂ ಮಾಲೀಕರನ್ನು ಇಟ್ಕೊಂಡು ಅಳತೆ ಮಾಡಿಸ್ಬಿಟ್ಟು ಇದನ್ನ ಸೆಟ್ರೇಟ್ ಮಾಡೋಕ್ಕೆ ನಾವು ತಯಾರಿದ್ದೇವೆ. ಅದು ಬಿಟ್ಬಿಟ್ಟು ಏನೂ ಇಲ್ಲ. ಇಲ್ಲಿ ನೀವೇನೋ ತಾವು ಹಿಂದೆ ನಾನು ಹೊಸದಾಗಿ ಆಮೇಲೆ 5 ವರ್ಷ ಆದವ್ರಿಗೆ ರಿಕವರಿ ಸಿಸ್ಟಮ್ ಎಲ್ಲ ಇತ್ತು, ಅದನ್ನೆಲ್ಲ ಕಡಿಮೆ ಮಾಡಿಬಿಟ್ಟು 1 ಸೈಡ್ ಮಾಡಿದ್ದೀನಿ. ಸೊ ಅದರಿಂದ ಇಲ್ಲಿ ನಾವು ಯಾರಿಗೂ ಕೂಡ ಲೂಟ್ ಮಾಡೋದು ಟ್ಯಾಕ್ಸ್ನ ಟೆರರಿಸಮ್ ಇಲ್ಲ. ಇಲ್ಲಿ 23,000 ಜನಕ್ಕೆ ಈಗಾಗಲೇ ಆಗಿದೆ 688 ಕೋಟಿ ರೂಪಾಯಿ ಬರಬೇಕು ಅಂತ ನಮ್ದೊಂದು ಅಂದಾಜು ಮಾಡಲಾಗಿದೆ. ಈ ಒಂದು ಯಾರಿಗೆ ನೋಟಿಸ್ ಕೊಟ್ಟಿರೋದಕ್ಕೆ ಈಗೂ ಕೂಡ ಏನಾದ್ರು ಸಂದರ್ಭ ಇತ್ತು ಅಂದ್ರೆ ಅಬ್ಜೆಕ್ಷನ್ ಹಾಕಿದ್ರೆ ಇದನ್ನ ಸೆಟ್ರೇಟ್ ಮಾಡೋಕ್ಕೆ ಕಾರ್ಪೊರೇಷನ್ಗೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತೇನೆ. ಮಾನ್ಯ ಅಧ್ಯಕ್ಷರ ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ DK ಶಿವಕುಮಾರ್ ಅವರು ಹೇಳಿದ್ರು ನಾನೇ ತಂದಿದ್ದು ಅಂತ ಹೇಳಿದ್ರು. ನಾನೇನು ಅದಕ್ಕೆ ಡಿಸ್ಪ್ಯೂಟ್ ಮಾಡಲ್ಲ. ಅಲ್ಲ, ನೀವು ಹೇಳಿದ್ರಲ್ಲ ಬ್ಯಾಟ್ರಾಯನ್ಪುರ್ಗೆ ನಾನೇ ತಂದಿದ್ದು, ಅದನ್ನೇ ಹೇಳಿದ್ದು. ಸ್ವಲ್ಪ ಸೆಲ್ಫ್ ಅಸೆಸ್ಮೆಂಟ್ ನೀವೇ ತಂದಿದ್ದು, ಇವಾಗೂ ನೀವೇ ತಂದಿರೋದು. ಕರೆಕ್ಟ್, ನಾನು ಅದನ್ನೇ ಹೇಳಿದ್ದು. ಅವಾಗೂ ನೀವೇ ತಂದಿದ್ರಿ, ಇವಾಗೂ ಇವರೇ ತಂದಿದ್ದಾರೆ. ಅವಾಗ ನೀವು ತರೋವಾಗ ಯೋಚನೆ ಮಾಡ್ತಾನೆ ತಂದಿರೋದು. ಮತ್ತೆ ಈಗ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಅವಾಗ ಮಾಡಿದ್ರೆ ಅದು ತಪ್ಪು ಅನ್ಸುತ್ತೆ. ಅಲ್ಲ, ಹೇಳ್ತೀನಿ, ಅದಕ್ಕೆ ಸರಿ ಅಂತ ಹೇಳ್ಬೇಕಾದ್ರೆ ಹೇಳ್ಬೇಕಲ್ಲ. ತೊಗ್ಲಕ್ ದರ್ಬಾರ್ ಆಯ್ತಲ್ಲ, ಡೆಲ್ಲಿಯಿಂದ ಬಿಹಾರ್ಗೆ, ಬಿಹಾರಿಂದ ಡೆಲ್ಲಿಗೆ, ಹಂಗಾಗಬಾರ್ದು. ಇದೊಂದು ರೀತಿ 5 ಕಾರ್ಪೊರೇಷನ್ ಮಾಡಿ 5 ಗ್ರೇಟರ್ ಜಿ ಮಾಡಿ 5 ಹೊಸ ತೆರಿಗೆಗಳಿಗೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಅಧ್ಯಕ್ಷರೇ, ನೀವು ನೋಟಿಸ್ ಹೆಂಗೆ ಕೊಡ್ತಾರೆ? ನೋಟಿಸ್ಗೆ ನಾವು ಅಬ್ಜೆಕ್ಷನ್ ಹಾಕಬೇಕು. ನಾವು ಅಬ್ಜೆಕ್ಷನ್ ಹಾಕಕ್ಕೆ ವೆಬ್ಸೈಟ್ ಓಪನ್ ಮಾಡಿದ್ರೆ, ಸುರೇಶ್ ಕುಮಾರ್, ನಾವು ಓಪನ್ ಮಾಡಿದ್ರೆ ಯು ಆರ್ ಅಕ್ಸೆಪ್ಟೆಡ್ ಅಂದ್ರೆ ಏನು 1:3 ಹಾಕಿದ್ದಾರೆ ಇವರು. ಅವರು ಹಿಂದೆ ಒಂದು 2,000 ರೂಪಾಯಿ ಕಟ್ಟಬೇಕಾದ್ರೆ ಈಗ ಡೈರೆಕ್ಟ್ ಆಗಿ ಅದು 6,000 ರೂಪಾಯಿ ಆಗ್ಬಿಟ್ಟಿದೆ. ದ್ರೋಣ್ ಗೊತ್ತಲ್ಲ ಅಧ್ಯಕ್ಷರೇ, ದ್ರೋಣ್ ಏನು ಸ್ಟ್ರೈಟ್ ಆಗಿ ಮಾಡ್ತಾರ, ಸ್ವಲ್ಪ ಒಂದು MM ಈಚೆ ಹಿಂಗಾದ್ರೂ ಸೈಜಸ್ ಡಿಫರೆಂಟ್ ಆಗುತ್ತೆ. ಮತ್ತೆ ಅನಾಗರಿಕ ಅಲ್ವಾ ಈಗ ನಾವು ಅದನ್ನ ಏನೇನು ಹಾಕಿದ್ದಾರೆ ಅಂತ ನಾವು ವೆಬ್ಸೈಟ್ ಅಲ್ಲಿ ಹೋಗಿ ನೋಡಕ್ ಹೋದ್ರೆ ನಮಗೆ ಡೀಟೇಲ್ ಗೊತ್ತಾಗುತ್ತೆ. ಏನಿದೆ ಅದರಲ್ಲಿ, ಟ್ಯಾಕ್ಸ್ ಹೆಂಗ್ ಹಾಕಿದ್ದಾರೆ, ಏನ್ ಅಳತೆ ಹಾಕಿದ್ದಾರೆ, ಯಾವ್ಯಾವ ಜಾಸ್ತಿ ಹಾಕಿದ್ದಾರೆ, ಸಜ್ಜ ಹಾಕಿದಾರ, ಪೋರ್ಟಿಕೋ ಹಾಕಿದಾರೆ, ಅದನ್ನ ನೋಡಕ್ಕೆ ಇಲ್ಲ. ನೋಡಿದ್ರೆ ಅಕ್ಸೆಪ್ಟೆಡ್ ಕೆಳಗಡೆ ಬರೆದ್ಬಿಟ್ಟಿದ್ದಾರೆ ಕಾಲಮ್. ನೀವು ನೋಡಿದರೆ ಟ್ಯಾಕ್ಸ್ ಇಸ್ ಅಕ್ಸೆಪ್ಟೆಡ್ ಅಂತ. ಇದು ಒಳ್ಳೇದಲ್ಲ. ನೀವು ಮಾಡ್ಕೊಳ್ಳಿ, ದ್ರೋಣನ ಮಾಡಿ ಯಾನನ ಮಾಡ್ಕೊಳ್ಳಿ. ನೀವು ಫಿಸಿಕಲ್ ಏನ್ ಸರ್ವೆ ಮಾಡ್ತೀರಾ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುವಂಥದ್ದು. ಫಿಸಿಕಲ್ ಮಾಡ್ಬೇಕು ನೀವು. ದ್ರೋಣ ಮಾಡಿ ಸರ್ವೆ ಮಾಡಿ ನೀವೆಲ್ಲರಿಗೂ ಸುರೇಶ್ ಕುಮಾರ್ ಹೇಳ್ದಲ್ಲ, ಟೆರರಿಸಮ್, ಟ್ಯಾಕ್ಸ್ ಟೆರರಿಸಮ್ ಮಾಡಕ್ ಹೋಗಬೇಡಿ. ಅದು ಒಳ್ಳೇದಲ್ಲ. ಅದು ಆರಾಮ್ಸೆ ನನ್ಗೆ ಅರ್ಥ ಆಗುತ್ತೆ, ಕಷ್ಟ ಅರ್ಥ ಆಗುತ್ತೆ ನಮ್ಗೆ. ಒಂದೊಂದು ಕಾರ್ಪೊರೇಷನ್ನು ದುಡ್ಡು ಕೇಳಿದ್ದಾರೆ, 500 ಕೋಟಿ ಕೊಡಿ, 1,000 ಕೋಟಿ ಕೊಡಿ ಅಂತಾರೆ. 1,000 ಕೋಟಿ ಅಲ್ಲ, 5 ಪೈಸಾನು ಕೊಡಕ್ಕಾಗಲ್ಲ ಸರ್ಕಾರದಿಂದ. ಆ ಸ್ಥಿತಿ ನಾವು ನೋಡ್ತಾ ಇದ್ದೀರಿ. ಇದು ಟ್ಯಾಕ್ಸ್ ಇದೆಯಲ್ಲ, ಇದು ಅನಾಗರಿಕ. ಈ ತರ ಮಾಡೋದ್ರಿಂದ ನಿಜಕ್ಕೂ ಬೆಂಗಳೂರು ಇವಾಗ 23 ಅಲ್ಲ 10 ಲಕ್ಷ ಕೊಡ್ತೀರಾ, ನೆಕ್ಸ್ಟ್ ಎಲ್ಲ ಮನೆಗೂ ಹೋಗ್ತದೆ, ಪ್ರತಿಯೊಂದು ಮನೆಗೂ ಹೋಗುತ್ತೆ, ಪ್ರತಿಯೊಬ್ಬರೂ ವೈಲೇಷನ್ ಅಂತ ಬರ್ತದೆ. ಅದರಿಂದ ಇವಾಗ ಅಬ್ಜೆಕ್ಷನ್ ಬಂದಿರೋದು 23,000 ಇರ್ಬೇಕದ. ಅದಕ್ಕೆ ಸದ್ಯಕ್ಕೆ ಸ್ಥಗಿತ ಮಾಡಿ ಫಿಸಿಕಲ್ ನಿಮ್ ದ್ರೋಣ್ ಮಾಡ್ಕೊಳ್ಳಿ. ಫಿಸಿಕಲಿ
ಫಿಸಿಕಲಿ ಹೋಗಿ ಸರ್ವೆ ಮಾಡಿ ಅದರ ರಿಪೋರ್ಟ್ ಮೇಲೆನೆ ನೀವು ಟ್ಯಾಕ್ಸ್ ಅನ್ನ ಫಿಕ್ಸ್ ಮಾಡಬೇಕು. ಇಲ್ಲ ಅಂದ್ರೆ ಅದು ಬೆಂಗಳೂರು ಜನತಾ ಶಾಪಕ್ಕೆ ಗುರಿ ಆಗ್ತೀರ. ಅದನ್ನ ಆ ಕೆಲಸ ಮಾಡಕ್ ಹೋಗ್ಬೇಡಿ. ಬೇರೆ ಸೋರ್ಸಸ್ ಹುಡುಕಿ ಟ್ಯಾಕ್ಸ್ಗೆ, ಇದನ್ನ ಬಿಟ್ಬಿಡಿ. ಮಾನ್ಯ ಅಧ್ಯಕ್ಷರು ಮಾತಾಡಿದ ಲಾಸ್ಟ್ ನಾವು ಹಿಂದೆ ಈ ಸದನದಲ್ಲಿ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲ ಕೂಡ ಸಪೋರ್ಟ್ ಅನ್ನ ಮಾಡಿ ಬಹಳ ಕಿರುಕುಳ ಕೊಡ್ತಿದ್ದಾರೆ ಬ್ಯಾಂಕ್ನವರು ಅಂತ ಕೂಡ ಇಲ್ಲಿ ನಿರ್ಣಯ ತಗೊಂತು. ಇವತ್ತು ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗಳು ಕೂಡ ಇದೇ ತರ ಕಿರುಕುಳ ಕೊಡುವಂತ ಕೆಲಸ, ಶೋಕಾಸ್ ನೋಟಿಸ್ ಕೊಟ್ಟು ಮನೆಗಳನ್ನ ಹರಾಜು ಮಾಡ್ತೀವಿ, ಸ್ಥಿರಾಸ್ತಿ ಚರಾಸ್ತಿಗಳನ್ನ ಹರಾಜು ಮಾಡ್ತೀವಿ ಅಂತ ಶೋಕಾಸ್ ನೋಟಿಸ್ SMS ಮೂಲಕ ಕೊಟ್ಟು ಅವ್ರಿಗೆ ಕಿರುಕುಳ ತಾನೆ. ಯಾರೋ ಒಬ್ಬ ವಯಸ್ಸಾದವ್ರಿಗೆ ಸೀನಿಯರ್ ಸಿಟಿಸನ್ ಏನೋ ಆತ್ಮಹತ್ಯೆ ಮಾಡ್ಕೋಬೋದು, ಮುಂದೆ ಸಮಸ್ಯೆಗಳು ಆಗ್ಬೋದು. ಈಗ 2,000 ಜನ ಅಧ್ಯಕ್ಷರೇ ರೆವಿನ್ಯೂಗೋಸ್ಕರ ಕೆಲಸ ಮಾಡ್ತಾರೆ ಎಂಪ್ಲಾಯೀಸ್ಗಳು. ಆಯ್ತು ಹೇಳಿದ್ರಲ್ಲ, ಅವ್ರೇನ್ ಮಾಡ್ತಾರೆ? ಅವ್ರಿಗೇನು ಬೆಲೆ ಇಲ್ವಾ? ಅವರ ಮನೆ ಕಳಿಸಿ. ಪ್ರತಿಪಕ್ಷ ನಾಯಕರು ಹೇಳಿದ್ದಾರೆ, ಉತ್ತರ ಕೇಳುವ ಪ್ರಶ್ನೆ ಏನಾಗಬೇಕು ಅದಕ್ಕೆ ಹೇಳಿ ನೀವು. ಈಗ ಡಿ.ಸಿ.ಎಂ ಸಾಹೇಬ್ರು ಹೇಳಿದ್ರು ಆಪ್ ಮೂಲಕ ನಾವು ಮಾಡ್ತೀವಿ ಅಂತ. ಇವಾಗ ಓಪನ್ ಮಾಡ್ಲಿ ಪ್ರಶ್ನೆ ಉತ್ತರ ಏನು? ಇವಾಗ ಏನು ಒಂದು ಆಪ್ ಮಾಡಿದಾರಲ್ಲ ಈ ನ್ಯಾಯ ಅಂತ ಓಪನ್ ಆಗ್ತಾ ಇಲ್ಲ. ಅದು ದಯಮಾಡಿ ಮನೆ ಮಂತ್ರಿ ಇಲ್ಲಿ ಪಾಪ ನಮ್ಮ ಅಪೋಸಿಷನ್ ಲೀಡರ್ಗೂ ಗೊತ್ತಿದೆ ಈ ಆಕ್ಟ್ ಏನಿದೆ, ಯಾವ ರೀತಿ ಡ್ರೋನು, ಏರಿಯಲ್ಲು, ಲೈಡರು, ವಿವಿಧ ರೀತಿ GPS ಸಿಸ್ಟಮ್ ಅಲ್ಲಿ ಇದನ್ನೆಲ್ಲ ಅಳತೆ ಮಾಡ್ತೀವಿ ಅನ್ನೋದು ಅವ್ರಿಗೆಲ್ಲ ಗೊತ್ತಿದೆ. ಬಟ್ ಒಂದು ಆಪರ್ಚುನಿಟಿ ಪ್ರತಿಯೊಬ್ಬರಿಗೂ ಇದೆ. ಯಾರ್ಯಾರು ಸಮಾಧಾನ ಇಲ್ಲ ಅವ್ರು ಅರ್ಜಿ ಕೊಟ್ರೆ ಅವ್ರು ಹೇಳ್ದಂಗೆ ಫಿಸಿಕಲ್ ವೆರಿಫಿಕೇಶನ್ ಮಾಡ್ತೀವಿ, ಏನಾದ್ರೂ ತೊಂದರೆ ಇಲ್ಲ. ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಸಜ್ಜಿಗಳಿಗೆ, ಮೆಟ್ಲಿಗೆ, ನಾನು ರೀಸೆಂಟಾಗಿ ಕಾರ್ ಪಾರ್ಕಿಂಗ್ ಕೆಲವರು ಏನು ಮಾಡ್ತಾ ಇದ್ದಾರೆ, ಕಮರ್ಷಿಯಲ್ ಯೂಸ್ ಮಾಡೋದು, ಅದರಲ್ಲೂ ಕಟ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದಾರೆ. ನಾನು ಕಾರ್ ಪಾರ್ಕಿಂಗ್ ಎಲ್ಲ ತೆಗಿಬೇಕು ಅನ್ನೋದು ನಾನು ಕೂಡ. ಸೊ ಅದರಿಂದ ಡಬಲ್ ಇಟ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದೀನಿ. ಮುಂದಕ್ಕೆ ಕಾರ್ನ ರೋಡಲ್ಲಿ ಬಿಟ್ಬಿಟ್ಟು ಒಳಗಡೆ ಸ್ಟ್ರಕ್ಚರ್ ಕಾರ್ ಪಾರ್ಕ್ ಮಾಡ್ಕೊಳ್ಳಿ ಮುಂದಕ್ಕೆ ಅಂತೆಲ್ಲ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಬಿಡೋಣ. ಬಟ್ ಏನಿದೆ ಅಂತಂದ್ರೆ ಅವಕಾಶ ಖಂಡಿತ ಇದೆ. ಇದು ಏನಿದೆ ಈ ಸಿಸ್ಟಮ್ ಮೊದಲಿಂದನೂ ನಾನೇ ಸ್ವಲ್ಪ ಲಿಬರಲೈಸ್ ಮಾಡಿರೋದು, ಒನ್ ಟೈಮ್ ಸೆಟಲ್ಮೆಂಟ್ ತಂದಿರೋದು, 2% ಇದರಿಂದ ವರ್ಷಕ್ಕೆ 2% ಅಂತ ಇದ್ದಿದ್ದ ಅಂದ್ರೆ 24% ಇದನ್ನ ತೆಗೆದುಬಿಟ್ಟು 9% ಮಾಡಿಟ್ಟಿರೋದು. ಅವೆಲ್ಲ ಕೂಡ ನೀವೇ ಎಲ್ಲ ಹೊಗಳಿದಿರಿ. ಹಿಂದೆ ಇದನ್ನ ತಂದಾಗ ಕಡಿಮೆ ಮಾಡಿದಿರಿ ಅಂತ ಕೌನ್ಸಿಲರ್ ಎಲ್ಲ ಹೊಗಳಿದ್ದಾರೆ. ಬಟ್ ಇನ್ನ ಏನು ಸಜೆಷನ್ ಕೊಟ್ಟಿದ್ರೆ ಖಂಡಿತ ಅದನ್ನ ಗಮನಿಸ್ತೇನೆ. ಈಗ